ಎಲ್ಲರಿಗೂ ನಮಸ್ಕಾರ. ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಸೂರ್ಯ. ಶಿರಾ ನಗರದಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಥಾಪನೆ. ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರರವರು ನಗರದ ಮಿನಿ ವಿಧಾನಸೌಧದಲ್ಲಿ ನಡೆದ ವಿವಿಧ ಕಾರ್ಖಾನೆಗಳ ಮಾಲೀಕರು ಮತ್ತು ಮುಖ್ಯಸ್ಥರ ಸಭೆಯಲ್ಲಿ ತಿಳಿಸಿದರು. ಶಿರಾ ತಾಲೂಕಿನಲ್ಲಿ SSLC, PUC ಪದವಿ ಸೇರಿದಂತೆ ಇತರೆ ವಿದ್ಯಾಭ್ಯಾಸ ಮಾಡಿದ ಯುವಕ ಯುವತಿಯರಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗ ಪಡೆಯಲು ಬೇಕಾದ ಕೌಶಲ್ಯವನ್ನು ಪಡೆಯಲು ಶಿರಾದಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಥಾಪಿಸಲು ಉದ್ದೇಶಿಸಿದ್ದು, ಇದಕ್ಕೆ ಮುಂಬೈನ ಒಂದು ಯೂನಿವರ್ಸಿಟಿಯವರು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ 20 ಎಕರೆ ಜಮೀನು ಕೇಳಿದ್ದು, ಶೀಘ್ರದಲ್ಲಿಯೇ ಈ ಬಗ್ಗೆ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಶಾಸಕರಾದ ಟಿ.ಬಿ. ಜಯಚಂದ್ರ ಅವರು ತಿಳಿಸಿದರು. ಶಿರಾ ತಾಲೂಕಿನ ಯುವಕ ಯುವತಿಯರಿಗೆ ಸ್ಥಳೀಯವಾಗಿ ಉದ್ಯೋಗ ದೊರಕಬೇಕು ಎಂಬ ಉದ್ದೇಶದಿಂದ ಕೈಗಾರಿಕಾ ವಸಾಹತು ಸ್ಥಾಪಿಸಿ ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶ ನೀಡಲಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಕಂಪನಿಯವರು ಸ್ಥಳೀಯರಿಗೂ ಕೂಡ ಸರಿಯಾದ ರೀತಿ ಟ್ರೈನಿಂಗ್ ನೀಡಿ ಉದ್ಯೋಗ ಅವಕಾಶ ನೀಡಿ ಶಿರಾ ತಾಲೂಕಿನ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗವನ್ನು ಅರಸಿ ಬೆಂಗಳೂರು ಸೇರಿದಂತೆ ಇತರೆ ಕಡೆ ಹೋಗದೆ ಸ್ಥಳೀಯವಾಗಿ ಉದ್ಯೋಗ ಪಡೆಯಲಿ ಎಂಬ ಉದ್ದೇಶ ಎಂದರು. ಶಿರಾ ಭಾಗದಲ್ಲಿ ಪ್ರತಿಭಾವಂತ ಪದವೀಧರರಿದ್ದಾರೆ. ಅವರಿಗೆ ತಾಂತ್ರಿಕ ತರಬೇತಿ ನೀಡಿ ಉದ್ಯೋಗ ಒದಗಿಸಬೇಕು. ಶಿರಾದಲ್ಲಿನ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಸಿಗಲು ಶಿರಾ ನಗರದಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಶಿರಾ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ ಈಗಾಗಲೇ 4 ಕೊಳವೆ ಬಾವಿ ಕೊರೆಸಲಾಗಿದೆ. ಆದರೂ ಕೂಡ ನೀರಿನ ಕೊರತೆ ಉಂಟಾಗುತ್ತಿದ್ದು, ಆದ್ದರಿಂದ ಹೇಮಾವತಿ ನೀರನ್ನು ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು KIADB ಅಧಿಕಾರಿಗಳು ಮನವಿ ಮಾಡಿದಾಗ, ಶಾಸಕ ಟಿ.ಬಿ. ಜಯಚಂದ್ರ ರವರು ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ಹತ್ತಿರವಿರುವ ಗುಮ್ಮನಹಳ್ಳಿ ಮತ್ತು ಎಲಿಯೂರು ಕೆರೆಯಿಂದ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುತ್ತೇನೆಂದು ತಿಳಿಸಿದರು. ರಾಜ್ಯದಲ್ಲಿ ಲೇಬರ್ ಸೆಸ್ ಮೂಲಕ ಸಂಗ್ರಹವಾಗಿರುವ ಸುಮಾರು 8,000 ಕೋಟಿ ರು ಉಪಯೋಗಿಸದೆ ಹಾಗೆ ಇದೆ. ಇದು ಕಾರ್ಮಿಕರ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಕಾರ್ಮಿಕರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳು ಸರಿಯಾದ ರೀತಿ ಪ್ರಚಾರ ಮಾಡದ ಕಾರಣ ಹಣ ಬಳಕೆಯಾಗುತ್ತಿಲ್ಲ. ಆದ್ದರಿಂದ ಕಾರ್ಮಿಕರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಸೌಲಭ್ಯಗಳನ್ನು ಅವರಿಗೆ ತಲುಪುವಂತೆ ಮಾಡಬೇಕು ಎಂದರು. ಇದಲ್ಲದೆ ಶಿರಾ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ ಯುವಕರ ಹಾವಳಿ ಹೆಚ್ಚಾಗಿದ್ದು, ದಿನನಿತ್ಯ ರಾತ್ರಿ ವೇಳೆಯಲ್ಲಿ ಕುಡಿದ ಬಾಟಲಿಗಳನ್ನು ರಸ್ತೆಯಲ್ಲಿ ಬಿಸಾಡಿ ಹೋಗುತ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಸಂಜೆ ವೇಳೆ ಕೆಲಸ ಮುಗಿಸಿ ತಮ್ಮ ಮನೆಗೆ ಹೋಗಲು ಭಯಪಡುವ ವಾತಾವರಣ ಇದೆ. ಆದ್ದರಿಂದ ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೈಗಾರಿಕಾ ವಸಾಹತು ಪ್ರದೇಶದ ಅಧಿಕಾರಿಗಳು ಸಭೆಯಲ್ಲಿ ಮನವಿ ಮಾಡಿದರು. ಈ ಬಗ್ಗೆ ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಆರ್. ರಾಜೇಂದ್ರ, ತಹಸೀಲ್ದಾರ್ ದತ್ತಾತ್ರೇಯ ಗಾದ, ತಾಲೂಕ್ ಪಂಚಾಯತ್ ಇಒ ಹರೀಶ್, ಪೌರಾಯುಕ್ತರಾದ ರುದ್ರೇಶ್ ಸೇರಿದಂತೆ KIADB ಅಧಿಕಾರಿಗಳು ಹಾಗೂ ವಿವಿಧ ಕಾರ್ಖಾನೆಗಳ ಮಾಲೀಕರು, ಮುಖ್ಯಸ್ಥರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿದ್ದರು. ಅದು ಪ್ರಾರಂಭ ಆಗ್ತದೆ. ನಮಗೆ ಪವರ್ ಫ್ಲಕ್ಚುಯೇಷನ್ ಅಥವಾ ಇನ್ನೊಂದೇನಾಗಲಿ ಏನು ಇರೋದಿಲ್ಲ. ಯಾರು HT ನಲ್ಲಿ ಬರ್ತೀರಿ, HT ನಲ್ಲಿ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ. LT ನಲ್ಲಿ ಬರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಬಟ್ ನಾನು ಎಲ್ಲೋ ಒಂದು ಕಡೆಗೆ ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಮಾಡಿದಂಥವನು, ಅಲ್ಲಿ ಎಲೆಕ್ಟ್ರಿಸಿಟಿನಲ್ಲಿ ಏನಾದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪ್ರಾಡಕ್ಟ್ ಎಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿದೆ. ಹಿಂದಿನಲ್ಲಿ ಇದು ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಸ್ಟೇಷನ್ ರೆಡಿ ಆಗಿದೆ. 12 ಕೋಟಿ ಅಲ್ಲ, ಇದು ಯಾವುದು 220 KVA 70 crores into 33 crores. ಸೊ ಎಂದು ಚಾರ್ಜ್ ಮಾಡ್ಬೋದು. ಕೆಲಸ ಕಂಪ್ಲೀಟ್ ಆಯಿತು ಸರ್, ಟೆಸ್ಟಿಂಗ್ ನಡೀತಾ ಇದೆ ಸರ್. ಶನಿವಾರಕ್ಕೆ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ ಸರ್. ಇವತ್ತು ಎಲೆಕ್ಟ್ರಿಕ್ ಇನ್ಸ್ಪೆಕ್ಷನ್ ಬಂದಿದ್ದಾರೆ, ಅದನ್ನು ನಾಳೆ ಬಂದಿದ್ದಾರೆ ಇನ್ಸ್ಪೆಕ್ಟರ್. 22, 23ಕ್ಕೆ ಸರ್ ಹೇಳ್ಬಿಟ್ಟು ಮಾಡೋಣ ಅಂತ. So you are hearing from the horse mouth only. ಈಗ ನಿಮಗೆ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಫಾರ್ ಇಂಡಸ್ಟ್ರೀಸ್ ಪವರ್ ಉಂಟು. ಸೊ ಹಾಗಾಗಿ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಬರದ ರೀತಿಯಲ್ಲಿ ನಾನು ನೋಡ್ಕೊತೀನಿ ಅದನ್ನ.
ದಯಮಾಡಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ನಾನು ಬೇಸಿಕಲಿ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದವನು. ನನಗೆ ಎಲ್ಲ ಸಮಸ್ಯೆಗಳು ಗೊತ್ತಿದೆ. ಇಂಡಸ್ಟ್ರಿಗಳು ಮುಂದೆ ಬರಬೇಕಾದ್ರೆ ಏನು ಸಮಸ್ಯೆ ಅಂತ ಗೊತ್ತಾಗಿದೆ. ನನಗೆ ಏನೇ ವಿಚಾರ ಇದ್ರೂ ಕೂಡ ನನ್ನ ಹತ್ರ ಪ್ರಸ್ತಾಪ ಮಾಡಿ. ನಾನು ಯಾವತ್ತೂ ಕೂಡ ನೀವು ನನ್ನ ಹತ್ರ ಬರಬೇಕು, ನನ್ನ ಕೇಳಬೇಕು ಅಂತಕ್ಕಂಥ ಭಾವನೆ ಇರ್ತಕ್ಕಂಥವ್ರಲ್ಲ. ಅಟ್ಲೀಸ್ಟ್ ಯಾವಾಗಲಾದ್ರೂ ಒಂದು ಟೈಪ್ ನಿಮ್ಮ ಇಂಡಸ್ಟ್ರಿಗಳನ್ನ, ನಿಮ್ಮ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಿದ್ರಿ ಅಂತ ಗೊತ್ತಾದರೆ ನನಗೂ ಕೂಡ ನಾನು ಬೇರೆ ರೀತಿಯಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಾನು ಐ ಆಮ್ ಇನ್ ಕಂಟಿನ್ಯೂಸ್ ಪ್ರೋಸೆಸ್ with the Toyota also. Toyota is likely to come to Sira also. They are investing about 6,000 crores and they are selected 3 places in Sira only. ಎಲ್ಲಿ ಫೈನಲ್ ಮಾಡ್ತಾರ ಗೊತ್ತಿಲ್ಲ, ಇದು ಒಂದು ಕೂಡ ಇದೆ. ಸೊ ಹಾಗಾಗಿ ಬೇರೆಯವ್ರ ಇಂಡಸ್ಟ್ರೀಸ್ ಅವರು ಕೂಡ ನನ್ನ ಹತ್ರ ಲಿಂಕಲ್ಲಿ ಇರ್ತಾರೆ. ಯಾಕಂದ್ರೆ ನಾನು ಮೊದಲಿಂದಲೂ ಕೂಡ ಸ್ವಲ್ಪ ಇಂಡಸ್ಟ್ರೀಸ್ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು. ಕೈಗಾರಿಕೆ ಅಭಿವೃದ್ಧಿ ಇವತ್ತು ವಿಶ್ವೇಶ್ವರಯ್ಯ ಹೇಳ್ತಾರೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತೇಳಿ. ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ನಾನು ನಿಮ್ಮ ಜೊತೆಲಿ ಯಾವತ್ತೂ ಕೂಡ ಇರ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತಕ್ಕಂಥದ್ದು, ನನ್ನ ಉದ್ದೇಶ ಏನಂತಂದ್ರೆ ಕೈಗಾರಿಕೆಗಳು ಮಾಡೋದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು ಅಂತೇಳಿ. ಸ್ಥಳೀಯರಿಗೆ ಉದ್ಯೋಗ ಸಿಗದಲೇ ಇದ್ರೆ ನಾನು ಮಾಡಿದ್ದು ಕೂಡ ಪ್ರಯೋಜನ ಆಗೋದಿಲ್ಲ. ಬಹುಶಃ ಇಲ್ಲಿನ ಜನರು, ಸ್ಥಳೀಯ ಜನರು ನನಗೆ ವೋಟ್ ಕೊಡದಲೇ ಇದ್ದಾರೆ. ಅಂದ್ರೆ ಫೇಸ್ 10 ಜನರಲ್ ಎಲೆಕ್ಷನ್, ಲಾಸ್ಟ್ 3 17. ಸೊ ನನಗೆ ಇಷ್ಟೆಲ್ಲ ಆಗ್ಬೇಕಾದಾಗ ನಾನು ಇಲ್ಲಿ ಮಟ್ಟಿಗೆ ಬರೋದಕ್ಕೆ ನನ್ನ ಮತದಾರರ ಕಾರಣ. ಅವ್ರು ವಿದ್ಯಾವಂತರಾಗಿದ್ದಾರೆ, ಅವ್ರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಉದ್ದೇಶ ನಂದು. ಆ ಕಾರಣಕ್ಕೋಸ್ಕರ ನೀವು ಉದ್ಯೋಗ ಕೊಡಿಸೋ ವಿಚಾರದಲ್ಲಿ ನಾನು ಬೆರ್ರೀಸ್ ಹತ್ರ ಭಾಳಷ್ಟು ಕಾಂಟ್ಯಾಕ್ಟಲ್ಲಿದ್ದೀನಿ, ಪೌಲ್ಟ್ರಿ ಫೀಡ್ಸ್ ಹತ್ರ ಕಾಂಟ್ಯಾಕ್ಟಲ್ಲಿದ್ದೀನಿ. ನೀವೇನು ಹೇಳಿದ್ರೆ ನಾನು ಯಾರಿಗೂ ಕೂಡ ದೂಷಿಸೋದಕ್ಕೆ ತಯಾರಿಲ್ಲ. ಆದಷ್ಟು ಅಂದರೆ ನಿಮಗೆ ಟ್ರೈನ್ಡ್ ಸ್ಟಾಫ್ ಇಲ್ಲದೆ ಇದ್ದಾಗ ಬೇರೆ ಕಡೆ ಹೋಗಿ, ಅದರ್ವೈಸ್ ಇಲ್ಲೇ ತಮ್ಮ ಲೋಕಲ್ಗೆ ತಗೊಳ್ಳಿ. ಲೋಕಲ್ಗೆ ಇರ್ತಕ್ಕಂಥವ್ರೆ ಅವ್ರಿಗೆ ಟ್ರೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಆ ಥರ ಮಾಡಿ ಉದ್ಯೋಗ ಕೊಡಬೇಕು ಅಂತಕ್ಕಂಥ ನಾನು ವಿನಂತಿ ಅಷ್ಟೇ ನಿಮಗೆ. ನಾನೇನು ಡೈರೆಕ್ಟ್ ಮಾಡೋದಿಲ್ಲ ನಿಮಗೆ. ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಟು ದ ಲೋಕಲ್ ಪೀಪಲ್ ಓನ್ಲಿ. ಸೊ ಇಷ್ಟು ಮಾತ್ರ ಹೇಳಿ ನಾನು ಹೆಚ್ಚಿಗೆ ಬೆಳೆಸಬೇಕು. ಈಗ ಬ್ರೀಫಾಗಿ ಹೇಳಬೇಕು ಅಂದರೆ ನಿಮಗೆ ಲ್ಯಾಂಡ್ ಅವೈಲಬಿಲಿಟಿ, ಲ್ಯಾಂಡ್ ಬ್ಯಾಂಕ್ ಅನ್ನ ಮಾಡಿದ್ದೇನೆ. ಲ್ಯಾಂಡ್ ಬ್ಯಾಂಕ್ ಮಾಡಿದ ರೀತಿಯಲ್ಲಿ ನಾನು ಲ್ಯಾಂಡ್ ಇಟ್ಕೊಂಡಿದ್ದೇನೆ. ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದು ಲ್ಯಾಂಡ್ಗೆ ಅಂತ ಹೇಳಿ, ಮತ್ತು ಕೊರತೆನೂ ಆಗಬಾರ್ದು, ಅದು ದುಬಾರಿನೂ ಆಗಬಾರ್ದು ಅಂತಲ್ಲಿ ಅಕ್ವೈರ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತು ಲ್ಯಾಂಡ್ ರೇಟು ತುಂಬ ಆಗಿದೆ ಅಂತಂದ್ರೆ ಇದು ಸಿರಾಕ್ಕೆ ಒಂದು ಅವಕಾಶ ಅಂತ ಹೇಳಿದ್ರೆ, ಇಲ್ಲಿ ಚೆನ್ನೈ ಬ್ಯಾಂಗ್ಳೂರ್ ಕಾರಿಡಾರ್, ಚೆನ್ನೈ ಕಾರಿಡಾರ್ನ ನಾನು ಇವನು ಇಸ್ ಎ ಲಾ ಮಿನಿಸ್ಟರ್, ಅದು ನಾನು ಐ ಅಪೋಸ್ಡ್ ಇಟ್ ಇನ್ ದಿ ಕ್ಯಾಬಿನೆಟ್. ದೆನ್ ಐ ವೆಂಟ್ ಟು ಅಲಾಂಗ್ ವಿತ್ ಮೈ ಚೀಫ್ ಮಿನಿಸ್ಟರ್, ಐ ವೆಂಟ್ ಟು ಡೆಲ್ಲಿ, ಮೆಟ್ ದಿಸ್ ಕನ್ಸರ್ನ್ ಮಿನಿಸ್ಟರ್. ಅಲ್ಲಿ ಚೆನ್ನೈ ಬ್ಯಾಂಗ್ಳೂರ್ ಅನ್ನೋದನ್ನ ಚೆನ್ನೈ ಚಿತ್ರದುರ್ಗ ಅಂತೇಳಿ ಮಾಡಿದ್ವಿ. ಬಿಕಾಸ್ ಓನ್ಲಿ ಟು ಡೆವಲಪ್ ದಿ ಸೇಫ್ಗಾರ್ಡ್ ಇಂಟ್ರೆಸ್ಟ್ ಆಫ್ ಸಿರಾ. ಅದೊಂದು ಇದೆ. ಮುಂಬೈ ಕಾರಿಡಾರ್ ಕೂಡ ಇದೆ. ಮುಂಬೈ ಬ್ಯಾಂಗ್ಳೂರ್ ಕಾರಿಡಾರ್ ಅನ್ನು ಕೂಡ ನಮ್ಗೆ ಬರ್ತದೆ. ಈಗ ಹೊಸದಾಗಿ ನಮ್ಮ ಸರ್ಕಾರ ಕಲ್ಪನೆ ಮಾಡಿರ್ತಕ್ಕಂಥದ್ದು ಮುಂಬೈ ಇವತ್ತು ಬ್ಯಾಂಗ್ಳೂರ್ ಟು ಬೀದರ್ ಕಾರಿಡಾರ್. ಆಲ್ ಕಾರಿಡಾರ್ಸ್ ವಿಲ್ ಪಾಸ್ ಥ್ರೂ ದಿಸ್ ಓನ್ಲಿ. ಅವರು 2 ಪ್ಲಾಟ್ ಅನ್ನ ಅಲಾಟ್ ಮಾಡಿಸ್ಕೊಂಡು ಇದಕ್ಕೆ ನಾಪತ್ತೆ ಆಗಿದ್ದಾರೆ. ಅವ್ರಿಗೆ ಅವನ್ನ ತಗೊಂಡೋಗಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾನೆ. ಅದ್ರ ಡೀಟೇಲ್ಸ್ ತಗೊಂಡು ಕೊಡಿ, ನಾನು ಈ ಲ್ಯಾಂಡಲ್ಲಿ ಮಾಡಿ. ಆ ಲ್ಯಾಂಡ್ ಇದೆಯಲ್ಲ 32 ಎಕರೆ ಇದೆಯಲ್ಲ, ಇಡೀ ದಾಸರಳ್ಳಿ ಅಂತ ಇದೆಯಲ್ಲ, 32 ಎಕರೆ ಒಂಥರ ಕಾಮನ್ ಫೆಸಿಲಿಟೀಸ್ ಸೆಂಟರ್ ಮಾಡ್ದಂಗೆ ಮಾಡ್ಕೋಬಹುದು ನಾನು. ಕಾಮನ್. ಆಮೇಲೆ ಈಗ ಇಲ್ಲಿಗೆ ಒಂದು ಸ್ಕಿಲ್ ಯೂನಿವರ್ಸಿಟಿ
ಸ್ಕಿಲ್ ಯೂನಿವರ್ಸಿಟಿ ಮಾಡ್ತೀವಿ ಅಂತಲೂ ಕೂಡ ಮುಂದೆ ಬಂದಿದ್ದಾರೆ ಅವರು ಇಟ್ಸ್ ಫ್ರಮ್ ಬಾಂಬೆ. ಜಾಗ ಕೊಡಿ, ಆ ಜಾಗ ಕೊಡಿ, ನಾನು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತಾರೆ. ಅವನು ಹೇಳೋ ಪ್ರಕಾರ ಸ್ಕಿಲ್ ಯೂನಿವರ್ಸಿಟಿ ಅಂದರೆ ಇಂಡಸ್ಟ್ರೀಸ್ನವ್ರಿಗೆ ಯಾವ ರೀತಿಯಾದಂಥ ಲೇಬರ್ ಬೇಕೋ ಆ ಥರ ಟ್ರೈನಿಂಗ್ ಕೊಟ್ಟು ನಾವು ಮಾಡ್ತೀವಿ ಅಂತ. ದಟ್ ಇಸ್ ಕಾಲ್ಡ್ ಸ್ಕಿಲ್ ಯೂನಿವರ್ಸಿಟಿ ಅಂತೇಳಿ, ಸ್ಕಿಲ್ ಡೆವಲಪ್ಮೆಂಟ್ಗೆ. ಆ ಥರದ್ದು ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಈ ಎಸ್ ಕಮ್ ಫಸ್ಟ್ ಟು ಸಿರಾ ಟು ಎಸ್ಟಾಬ್ಲಿಷ್. ಹಿರಿಯರು ಯಾರು ಬೇಜಾರು ತಿಳ್ಕೊಳಂಗಿಲ್ಲ. ಏನಿಲ್ಲ ಸರ್, ಇವುದೇ ಲೇಬರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ. ಒಂದಲ್ಲ ಎರಡಿದಾವೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಅವ್ರು ಮಾಡ್ತಾರೆ, ಇವ್ರು ಮಾಡಲ್ಲ, ಇವ್ರು ಮಾಡಲ್ಲ. ಇದರಿಂದ ಏನಾಗಿದೆ, ಲೇಬರ್ಗೂ ಲೇಬರ್ ಡಿಪಾರ್ಟ್ಮೆಂಟ್ಗೂ ಕನೆಕ್ಟಿವಿಟಿ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಅದಕ್ಕೆ ಆ ಕನೆಕ್ಟಿವಿಟಿ ಬರೋದಕ್ಕೆ ಏನಾರು ಒಂದು ಮಾಡಿ ಅಂತ ಹೇಳ್ತಾರೆ. ನಮಗೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂದ್ರೆ ಸರ್, ಫೇಕ್ ಕಾರ್ಡ್ಗಳನ್ನ ಈಗ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಈಗ ಸಿಗೋದು ಫೇಕ್ ಕಾರ್ಡ್ಗಳಿಗೇನೆ, ನ್ಯಾಯವಾದ ಕಾರ್ಡ್ಗಳು ಸಿಗೋದಿಲ್ಲ. ನ್ಯಾಯವಾದ ಕಾರ್ಡ್ ಸಿಗ್ಬೇಕಾದಾಗ ಏನ್ ಮಾಡ್ಬೇಕು ಅನ್ನೋದು ನೋಡ್ಬೇಕು. ನೋಡಿ, ಎಲ್ಲ ಒಂದ್ ಕಡೆಗೆ ಇಷ್ಟೆಲ್ಲ ಕಷ್ಟಪಟ್ಟು ತೆರಿಗೆ ಕಲೆಕ್ಟ್ ಮಾಡಿ ಬಡವರು ತಲುಪ್ತಾರೆ ಇದ್ರೆ ಏನ್ ಪ್ರಯೋಜನ? ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮದೇ ಒಂದು ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮಧುಗಿರಿ 42,799 ಜನ ಇದುವರೆಗೆ ರಿಜಿಸ್ಟರ್ಡ್ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಅದನ್ನ ಸಿರಾ ಡಿಸ್ಟ್ರಿಕ್ಟ್ ಅಂತ ಮಾಡ್ಬಿಡಿ, ಸರಿ ಆಗ್ತದೆ. ಅದು ಎಡವಟ್ಟ ಆಗಿರೋದು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.